ಹೇಗಿದ್ದೀರಿ ಅಲ್ಲ, ವೆಲ್ಕಮ್ ಟು ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ವಿಡಿಯೋ ಸೀರೀಸ್ನ ಮೊದಲ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಷೇರು ಅಂದರೆ ಏನು ಅಂತ ನೋಡೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ ಕಾನ್ಸೆಪ್ಟ್ ಸುಲಭವಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ವಿಷಯಗಳನ್ನು ತುಂಬಾ ಸಿಂಪಲ್ ಮಾಡಿದ್ದೀನಿ. ಈಗ ಇಲ್ಲಿ ನಾವು ಒಂದು 4 ಜನ ಫ್ರೆಂಡ್ಸ್ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ನಾವು 4 ಜನ ಫ್ರೆಂಡ್ಸಿಗೆ ಒಂದು ಬಿಸ್ನೆಸ್ ಐಡಿಯಾ ಬಂತಂತ ಇಟ್ಕೊಳ್ಳೋಣ. ಸೊ ನಾವು 4 ಜನ ಆ ಬಿಸ್ನೆಸ್ಸನ್ನು ಒಂದು ಕಂಪನಿಯನ್ನು ಕ್ರಿಯೇಟ್ ಮಾಡಿ ಅದ್ರ ಮೂಲಕ ನಡೆಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ಕಂಪನಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ನಮಗೆ 1,000 ರೂಪಾಯಿಯ ಬಂಡವಾಳ ಬೇಕು ಅಂತ ಅಂದ್ಕೊಳ್ಳೋಣ. ಈಗ ಈ ಬಂಡವಾಳ ನಮ್ಮ ಹತ್ರನೇ ಇದೆ. ನಾವು ಇದನ್ನು 4 ಜನ ಫ್ರೆಂಡ್ಸೇ ಹಾಕ್ತೀವಿ ಅಂತ ಅಂದ್ಕೊಂಡ್ರೆ, ಇಲ್ಲಿ ಒಬ್ಬರು ಒಂದು 300 ರೂಪಾಯಿ ಬಂಡವಾಳ ಹಾಕಿದರು, ಇನ್ನೊಬ್ಬರು ಒಂದು 150 ರೂಪಾಯಿ ಹಾಕಿದರು, ಮತ್ತೊಬ್ಬರು ಒಂದು 350 ರೂಪಾಯಿ ಹಾಕಿದರು, ಮತ್ತೊಬ್ಬರು ಒಂದು 200 ರೂಪಾಯಿ ಹಾಕಿದರು ಅಂತ ಅಂದ್ಕೊಳ್ಳೋಣ. ಸೊ ಈಗ ಇಲ್ಲಿ ನಮ್ಮ ಕಂಪನಿಗೆ ಬೇಕಾದ 1,000 ರೂಪಾಯಿ ಬಂಡವಾಳ ಏನಿದೆ ಅದು ನಮ್ಮ 4 ಜನರಿಂದನೇ ಒಟ್ಟಾಗಿದೆ. ಯಾರು ಒಂದು ಐಡಿಯಾವನ್ನು ಇಟ್ಕೊಂಡು ಹಣವನ್ನು ಹಾಕಿ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೋ ಅವರನ್ನು ಪ್ರಮೋಟರ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ಕಂಪನಿಗೆ ನಾವು 4 ಜನ ಪ್ರಮೋಟರ್ಸ್ ಇದ್ದೀವಿ. ಇಲ್ಲಿ ಒಂದೇನಪ್ಪ ಅಂದರೆ, ಈ ಕಂಪನಿಗೆ ನಾವೇನು ಹಣವನ್ನು ಹಾಕಿದ್ದೀವಿ ಕಂಪನಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಬಂಡವಾಳವಾಗಿ, ಇದಕ್ಕೆ ನಮಗೆ ಯಾವುದೇ ಬಡ್ಡಿ ಸಿಗೋದಿಲ್ಲ. ಒಂದು ವೇಳೆ ಕಂಪನಿ ಲಾಭ ಮಾಡಿದರೆ ಆ ಲಾಭದಲ್ಲಿ ನಮಗೆ ನಮ್ಮ ಪಾಲು ಸಿಗುತ್ತೆ. ಅದರ ಜೊತೆಗೆ ಕಂಪನಿ ಬೆಳೆದಾಗ ನಮ್ಮ ಇನ್ವೆಸ್ಟ್ಮೆಂಟಿನ ವ್ಯಾಲ್ಯೂ ಏನಿದೆ ಅದು ಸಹ ಬೆಳೀತಾ ಹೋಗುತ್ತೆ. ಈಗ ನಮ್ಮ ಕಂಪನಿಗೆ ಬೇಕಾದ ಬಂಡವಾಳ ನಮ್ಮ ಜೊತೆ ಇದೆ, ನಾವು ನಮ್ಮ ಕಂಪನಿಯನ್ನು ರಿಜಿಸ್ಟರ್ ಮಾಡ್ತೀವಿ. ನೀವಿಲ್ಲಿ ನೋಡೋದಾದರೆ ನಾವು 4 ಜನ ಈ ಕಂಪನಿಯ ಓನರ್ಸ್. ನಾವು 4 ಜನರಿಗೆ ಈ ಕಂಪನಿಯಲ್ಲಿ ಪಾಲಿದೆ. ಸೊ ಈಗ ನಾವು ಕಂಪನಿಗೆ ಯಾರು ಹಣವನ್ನು ಹಾಕಿದ್ದಾರೋ ಅವರು ಆ ಕಂಪನಿಯ ಓನರ್ ಅಂತ ಹೇಳೋದಕ್ಕೆ ಅವರಿಗೆ ಡಾಕ್ಯುಮೆಂಟನ್ನು ಕೊಡಬೇಕು. ನಾವಿಲ್ಲಿ ಎಲ್ರಿಗೂ ಸಮಾನ ಪಾಲನ್ನು ಕೊಡಲಿಕ್ಕೆ ಆಗಲ್ಲ, ಯಾಕಂದರೆ ಎಲ್ಲರೂ ಬೇರೆ ಬೇರೆ ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಅದ್ರ ಜೊತೆ ಅವರದ್ದು ಬೇರೆ ಬೇರೆ ರೋಲ್ ಇದೆ ಅಂತ ಅಂದ್ಕೊಳ್ಳೋಣ. ಅದಕ್ಕೆ ಏನು ಮಾಡ್ತಾರಂದರೆ, ಕಂಪನಿಯ ಬಂಡವಾಳವನ್ನು ಸಮಾನ ಬೆಲೆಯ ಸಣ್ಣ ಸಣ್ಣ ಪಾಲುಗಳಾಗಿ ಡಿವೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ನೋಡೋದಾದರೆ ಕಂಪನಿಯ ಬಂಡವಾಳ 1,000 ರೂಪಾಯಿ ಇದೆ. ಸೊ ನಾವು ಇದನ್ನು 1 ರೂಪಾಯಿ ಮುಖಬೆಲೆಯ 1,000 ಪಾಲುಗಳಾಗಿ ಮಾಡ್ಬೋದು, ಅಥವಾ 10 ರೂಪಾಯಿ ಮುಖಬೆಲೆಯ 100 ಪಾಲುಗಳಾಗಿ ಮಾಡ್ಬೋದು. ಸೊ ಈ ಪ್ರಮೋಟರ್ಸ್ಗಳು ಅಂದರೆ ಕಂಪನಿಯನ್ನು ಸ್ಟಾರ್ಟ್ ಮಾಡಿದವರು ಒಟ್ಟಾಗಿ ಕೂತ್ಕೊಂಡು ಇದ್ರ ಬಗ್ಗೆ ಡಿಸೈಡ್ ಮಾಡಿ ಸಣ್ಣ ಸಣ್ಣ ಪಾಲುಗಳನ್ನು ಮಾಡ್ತಾರೆ. ನಾವಿಲ್ಲಿ ಎಕ್ಸಾಂಪಲ್ಗೆ ಈ 4 ಜನ ಒಟ್ಟಾಗಿ 1 ರೂಪಾಯಿ ಮುಖಬೆಲೆಯ 1,000 ಪಾಲುಗಳನ್ನು ಮಾಡೋದು ಅಂತ ಇವರು ಡಿಸೈಡ್ ಮಾಡಿದರು ಅಂತ ಅಂದ್ಕೊಂಡ್ರೆ, ಈ ಪ್ರತಿಯೊಂದು ಪಾಲು ಸಹ ಕಂಪನಿಯ ಓನರ್ಶಿಪ್ಪನ್ನು ಹೇಳುತ್ತೆ. ಈ ಚಿಕ್ಕ ಚಿಕ್ಕ ಪಾಲು ಯಾರ ಹತ್ರ ಇರುತ್ತೋ ಅವರು ಈ ಕಂಪನಿಯ ಓನರ್, ಮತ್ತು ಅವರಿಗೆ ಈ ಕಂಪನಿಯ ಲಾಭಾಂಶದಲ್ಲಿ ಪಾಲಿದೆ ಅಂತ ಈ ಚಿಕ್ಕ ಚಿಕ್ಕ ಪಾಲುಗಳು ಇಲ್ಲಿ ಹೇಳ್ತವೆ. ಈ ಚಿಕ್ಕ ಪಾಲನ್ನು ನಾವು ಷೇರು ಅಂತ ಹೇಳ್ತೀವಿ. ನಿಮ್ಮ ಬಳಿ ಒಂದು ಕಂಪನಿಯ ಶೇರ್ ಇದ್ದರೆ ಅದರ ಅರ್ಥ ಏನಪ್ಪ ಅಂದರೆ, ನೀವು ಆ ಕಂಪನಿಯ ಓನರ್, ಆ ಕಂಪನಿಯ ಲಾಭ ಅಥವಾ ನಷ್ಟದಲ್ಲಿ ನಿಮ್ಮದು ಒಂದು ಪಾಲಿದೆ ಅಂತ ಅರ್ಥ. ಸೊ ಹೀಗೆ ಚಿಕ್ಕ ಚಿಕ್ಕ ಪಾಲುಗಳನ್ನಾಗಿ ಮಾಡಿದಾಗ ಕಂಪನಿಯ ಪ್ರಮೋಟರ್ಸ್ಗೆ ಅವರ ಇನ್ವೆಸ್ಟ್ಮೆಂಟಿಗೆ ಅನುಗುಣವಾಗಿ ಅಥವಾ ಅವರ ರೋಲ್ಗೆ ಅನುಗುಣವಾಗಿ ಅವರಿಗೆ ಪಾಲನ್ನು ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಯಾರು 300 ರೂಪಾಯಿ ಇನ್ವೆಸ್ಟ್ ಮಾಡಿದಾರೋ ಅವರಿಗೆ 300 ಶೇರ್ಗಳು, ಈ 300 ಪಾಲುಗಳು ಸಿಗ್ತವೆ. 150 ರೂಪಾಯಿ ಇನ್ವೆಸ್ಟ್ ಮಾಡಿದವರಿಗೆ 150 ಪಾಲುಗಳು ಸಿಗ್ತವೆ. 350 ರೂಪಾಯಿ ಮಾಡಿದವರಿಗೆ 350 ಪಾಲುಗಳು ಸಿಗ್ತವೆ. 200 ರೂಪಾಯಿ ಮಾಡಿದವರಿಗೆ 200 ಪಾಲುಗಳು ಸಿಗ್ತವೆ. ಇಲ್ಲಿ ಪ್ರತಿಯೊಂದು ಶೇರ್ ಏನಿದೆ ಅದು ಒಂದು ಕಂಪನಿಗೆ ನೀವು ಓನರ್ ಮತ್ತು ಅದರ ಲಾಭ ನಷ್ಟದಲ್ಲಿ ನಿಮ್ಮದು ಒಂದು ಪಾಲಿದೆ ಅಂತ ಹೇಳುತ್ತೆ. ಸೊ ನೀವು ಒಂದು ಕಂಪನಿಯ ಓನರ್ ಆದರೆ ಮಿನಿಮಮ್ 1 ಶೇರನ್ನು ಹೊಂದಿರಬೇಕಾಗತ್ತೆ. ಮ್ಯಾಕ್ಸಿಮಮ್ ನಿಮ್ಮ ಕೆಪಾಸಿಟಿಗೆ ಅನುಗುಣವಾಗಿ ನೀವು ಶೇರ್ಗಳನ್ನು ಹೊಂದಬಹುದು. ಈ ರೀತಿ ಕಂಪನಿ ಬಂಡವಾಳವನ್ನು ಚಿಕ್ಕ ಚಿಕ್ಕ ಪಾಲುಗಳಾಗಿ ಮಾಡಿ ಅವುಗಳನ್ನು ಪ್ರತಿಯೊಬ್ಬ ಪ್ರಮೋಟರಿಗೂ ಅಸೈನ್ ಮಾಡಿದ ನಂತರ ಪ್ರತಿಯೊಬ್ಬ ಪ್ರಮೋಟರ್ಗೆ ಶೇರ್ ಸರ್ಟಿಫಿಕೇಟನ್ನು ಕೊಡಲಾಗುತ್ತೆ. ಈ ಶೇರ್ ಸರ್ಟಿಫಿಕೇಟ್ನಲ್ಲಿ ಏನು ಹೇಳಲಾಗುತ್ತಂದರೆ, ಪ್ರಮೋಟರ್ರವರ ಹೆಸರು, ಅವರ ಐಡೆಂಟಿಫಿಕೇಷನ್ ಡೀಟೇಲ್ ಮತ್ತು ಅವರ ಹತ್ರ ಎಷ್ಟು ಶೇರ್ಗಳಿದೆ ಅಂತ ಹೇಳಲಾಗುತ್ತೆ. ನಮ್ಮ ಈ ಎಕ್ಸಾಂಪಲ್ನಲ್ಲಿ ಪ್ರತಿ ಶೇರಿನ ಮುಖಬೆಲೆ 1 ರೂಪಾಯಿ. ಸೊ ಈ ಶೇರ್ ಸರ್ಟಿಫಿಕೇಟ್ನಲ್ಲಿ ಏನು ಹೇಳಲಾಗುತ್ತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಇವರ ಬಳಿ 1 ರೂಪಾಯಿ ಮುಖಬೆಲೆಯ 300 ಶೇರ್ಗಳಿವೆ ಅಂತ ಇವರ ಸರ್ಟಿಫಿಕೇಟ್ನಲ್ಲಿ ಇವರಿಗೆ ಕೊಡಲಾಗುತ್ತೆ. ಇದೇ ರೀತಿ ಬೇರೆ ಬೇರೆ ಪ್ರಮೋಟರ್ಸ್ಗೆ ಶೇರ್ ಸರ್ಟಿಫಿಕೇಟನ್ನು ಕೊಡಲಾಗುತ್ತೆ. ಅದರಲ್ಲಿ ಅವರ ಬಳಿ ಎಷ್ಟು ಶೇರ್ಗಳಿವೆ ಅಂತ
ಮಾಹಿತಿ ಇರುತ್ತೆ. ಶೇರ್ ಸರ್ಟಿಫಿಕೇಟ್ ಏನಿದೆ ಇದು ಒಂದು ಲೀಗಲ್ ಸರ್ಟಿಫಿಕೇಟ್. ಅದು ನಿಮ್ಮ ಬಳಿ ಒಂದು ಕಂಪನಿಯ ಎಷ್ಟು ಶೇರ್ಗಳಿವೆ ಅಂತ ಹೇಳುತ್ತೆ. ಸೊ ಮತ್ತೊಮ್ಮೆ ನಾವಿಲ್ಲಿ ನೋಡೋದಾದರೆ ಶೇರು ಅಂದರೆ ಒಂದು ಚಿಕ್ಕ ಯೂನಿಟ್, ಅದು ಒಂದು ಕಂಪನಿಯಲ್ಲಿ ನೀವು ಓನರ್ ಅಂತ ಹೇಳುತ್ತೆ. ಈಗ ಕೊನೆಯದಾಗಿ ವಿಡಿಯೋವನ್ನು ಮುಗಿಸೋಕ್ಕಿಂತ ಮುಂಚೆ ಶೇರು ಮತ್ತು ಸ್ಟಾಕ್ ಪದದ ಮಧ್ಯೆ ಏನು ಡಿಫ್ರೆನ್ಸ್ ಅಂತ ಜಸ್ಟ್ ನೋಡೋಣ. ಹೆಚ್ಚಾಗಿ ಈ ಪದಗಳನ್ನು ಒಂದೇ ರೀತಿಯಲ್ಲಿ ಬಳಸಲಾಗುತ್ತೆ. ಇಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂದರೆ ಸ್ಟಾಕ್ ಅನ್ನೋ ಪದ ಏನಿದೆ ಇದು ಒಂದು ಕಂಪನಿಯಲ್ಲಿ ನಿಮ್ಮ ಮಾಲೀಕತ್ವ ಇದೆ ಅಂತ ಹೇಳೋದಕ್ಕೆ ಬಳಸುವಂತಹ ಪದ, ಮತ್ತು ಶೇರು ಅನ್ನೋದೇನಿದೆ ಇದು ಈ ಮಾಲೀಕತ್ವದ ಒಂದು ಚಿಕ್ಕ ಯೂನಿಟ್ ಅಂತ ನಾವು ಹೇಳ್ಬೋದು. ಎಕ್ಸಾಂಪಲ್ಗೆ ನಾನು ನನ್ನ ಬಳಿ ಇನ್ಫೋಸಿಸ್ ಸ್ಟಾಕ್ ಇದೆ ಅಂತ ಹೇಳ್ಬೋದು. ಆಗ ನನಗೆ ಕೇಳುವ ಪ್ರಶ್ನೆ ಏನಂದರೆ ಎಷ್ಟು ಶೇರ್ಗಳಿವೆ ಅಂತ ಹೇಳಿ. ಇನ್ಫೋಸಿಸ್ ಸ್ಟಾಕ್ ನನ್ನ ಬಳಿ ಇದೆ ಅಂತ ನಾನು ಹೇಳಿದಾಗ ನಾನು ಇನ್ಫೋಸಿಸ್ನ ಮಾಲೀಕತ್ವವನ್ನು ಹೊಂದಿದ್ದೀನಿ ಅಂತ ಅರ್ಥ ಆಗುತ್ತೆ. ಎಷ್ಟು ಮಾಲೀಕತ್ವ ಅನ್ನೋದು ನನ್ನ ಬಳಿ ಎಷ್ಟು ಷೇರುಗಳಿವೆ ಅನ್ನೋ ಆಧಾರದ ಮೇಲೆ ಆಗತ್ತೆ. ಅದೇ ರೀತಿ ನೀವು ನನ್ನ ಬಳಿ ಇನ್ಫೋಸಿಸ್ಸಿನ 5 ಷೇರುಗಳಿದೆ ಅಂತ ಹೇಳ್ಬೋದು. ಇದರ ಅರ್ಥ ನೀವು ಇನ್ಫೋಸಿಸ್ಸಿನ ಮಾಲೀಕತ್ವವನ್ನು ಹೊಂದಿದ್ದೀರಿ ಮತ್ತು ನಿಮ್ಮ ಬಳಿ 5 ಷೇರುಗಳು ಇದೆ ಅಂತ ಅರ್ಥ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಂತಿದ್ರೆ ಅದನ್ನು ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.